ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ 19ನೇ ವಯಸ್ಸಿನ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಿಂದ ಮೊಹಮ್ಮದ್ ನಿಹಾಲ್ ಅಂತ ಸೊ ಇಂದು ಮ್ಯಾಚಲ್ಲಿ ವಿನ್ ಆಗಿ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ನಮ್ಮ ಹಾಸನ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಸೊ ನಮ್ಮ ಹಾಸನದಿಂದ 15 ಸ್ಟೂಡೆಂಟ್ಸ್ ಹೋಗಿದ್ರು. ಆ 15 ಸ್ಟೂಡೆಂಟ್ಸಲ್ಲಿ ಫಸ್ಟ್ ಮಾತ್ರ ಹಾಸನಾಗೆ ಮೊಹಮ್ಮದ್ ನಿಹಾಲ್ ಮಾಡಿರೋದು. ಯಾವ ಥರ ಮಾಡಿದ್ದಾರೆ ಅಂದರೆ, ನೀವು ಇವ್ರದ್ದು ಪರ್ಫಾರ್ಮೆನ್ಸ್ ಇರೋದು 7 ಇಯರ್ಸಿಂದ ಇವರು ಸ್ಕೂಲ್ ಓದ್ತಿದ್ರಲ್ಲ ಆ ಟೈಮಿಂದನೂ ಪ್ರಾಕ್ಟೀಸ್ ಮಾಡಿ ಮಧ್ಯೆ ಹೋಗಿ ಮಿಸ್ ಆಗೋದು ಮ್ಯಾಚ್. ಬಟ್ ಇದಂತೂ ಸಕ್ಸಸ್ಫುಲಿ ಇವಾಗ 100% ಆಗಿದೆ. ಬಟ್ ನ್ಯಾಷನಲ್ ಹೋಗ್ತಾ ಇರೋದ್ರಿಂದ ಸೊ ಇದೊಂದು ಇವ್ರಿಗೆ ಪತ್ರ ಸಿಕ್ಕಿದೆ ಗೌರ್ಮೆಂಟಿಂದ. ಸೊ ನಾನು ಹೇಳೋದಿಷ್ಟೇ, ಈ ಇವೆಂಟಿಗೆ ಹೋಗಿ ನಮ್ಮ ಕರ್ನಾಟಕ ಫಸ್ಟ್ ಈಗ ಹಾಸನದಿಂದ ಅಟೆಂಡ್ ಮಾಡಿತ್ತು, ಇವಾಗ ನ್ಯಾಷನಲಿಗೆ ಕರ್ನಾಟಕದಿಂದ ಪ್ರೆಸೆಂಟ್ ಮಾಡ್ತಾ ಇರೋದು ಮೊಹಮ್ಮದ್ ನಿಹಾಲ್ ಅವರು. ಸೊ ನಾನು ಹೇಳೋದಿಷ್ಟೇ ಇವ್ರ ಬಗ್ಗೆ. ಇವರು ಇನ್ಮೇಲೆ ಈಗ ನಾಳೆಯಿಂದಾನೆ ಜನವರಿಯಲ್ಲೇ ಇರೋದು ಇವೆಂಟು. ಸೊ ಹಾಗಾಗಿ ನಾಳೆಯಿಂದಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡು 100% ಇವರು ಏನು ಪರ್ಫಾರ್ಮೆನ್ಸ್ ಇದೆ ಆ ಪರ್ಫಾರ್ಮೆನ್ಸ್ ಕೊಟ್ಟರೆ ಇನ್ಶಾಲ್ಲ ಇವರು ನ್ಯಾಷನಲ್ ಲೆವೆಲ್ಲೂ ವಿನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಮೊಹಮ್ಮದ್ ನಿಹಾಲ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಮತ್ತು ಆಶೀರ್ವಾದ ಮಾಡಬೇಕು, ಮತ್ತು ಪ್ರೇಯರ್ ಮಾಡಬೇಕು. ಇವ್ರು ಹೋಗಬೇಕು. ನಮ್ಮ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದು ಇರೋದು ಪುಣೆಯಲ್ಲಿ, ಜನವರಿಯಲ್ಲಿ ಅದು ಫಿಕ್ಸ್ ಆಗಿದೆ ಡೇಟ್. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಇವ್ರ ಬಗ್ಗೆ ಪ್ರೇಯರ್ ಮಾಡಿ. ಇವರು ನಮ್ಮ ಕರ್ನಾಟಕದಿಂದ ಹೋಗಿ ಅವ್ರು ಅಲ್ಲಿ ವಿನ್ ಆಗಬೇಕು. ಸೊ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಈಗ ನೀವೇ ನೋಡ್ತಾ ಇದ್ದೀರಾ ಮಕ್ಕಳು ಯಾವ್ಯಾವ ಥರ ಇದ್ದೀರಾ ಅಂತ. ಸೊ ಈ ಇದರಲ್ಲಿ ಮೊಹಮ್ಮದ್ ನಿಹಾಲ್ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ನಿಜವಾಗ್ಲೂ ಗ್ರೇಟ್ ಅಚೀವ್ಮೆಂಟ್ ಇದು. ಸೊ ಇವ್ರಿಗೆ ಈ ಸರ್ಟಿಫಿಕೇಟಿಂದ ಗೌರ್ಮೆಂಟ್ ಜಾಬ್ಸ್ ಆಫರ್ಸ್ ಆಗುತ್ತೆ, ನೆಕ್ಸ್ಟ್ ಸ್ಕಾಲರ್ಶಿಪ್ಪು ಕೂಡ ಬರುತ್ತೆ. ಅದು ಕೂಡ ನಾನು ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ಕಾಲರ್ಶಿಪ್ ಎಲ್ಲ ಇದ್ದಾಗದು 100% ಆಗುತ್ತೆ, ಯಾಕಂದರೆ ಗೌರ್ಮೆಂಟಿಂದ ಅಟೆಂಡ್ ಮಾಡಿರೋದು. ಸೊ ಹಾಗಾಗಿ ನಮ್ಮ ಹಾಸನ ಎಲ್ಲ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಹೋಗಿ ಅಚೀವ್ಮೆಂಟ್ ಮಾಡಿ ಗೌರ್ಮೆಂಟ್ ಜಾಬ್ ಈಸಿಯಾಗಿ ಸಿಗುತ್ತೆ. ಮತ್ತು ನೀವು ಓದೋಕ್ಕೆ ಇಂಜಿನಿಯರಿಂಗ್ ಆಗಲಿ MBBS ಆಗಲಿ ಏನು ಬೇಕಾದರೂ ಓದ್ಬೋದು ಸ್ಪೋರ್ಟ್ಸ್ ಕೋಟಾದಲ್ಲಿ. ಸೊ ಇದೊಂದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಸೊ ಇದೊಂದು ಪ್ರಮಾಣ ಪತ್ರವನ್ನು ನಿಹಾಲ್ ಅವ್ರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಮತ್ತು ಇವ್ರ ಫ್ಯಾಮಿಲಿಗೆ